ಮೈ ಅಪ್ಲಿಕೇಶನ್ದಾಗ ಹುದ್ದೆಗಳನ್ನ ಅರ್ಜಿ ಸಲ್ಲಿಸಿದ್ದು ಇಂಗ್ಲೀಷ್ನಾಗ ಕೊಟ್ಟಾರಿ. ನಮ್ದು ಈಗ ಎಕ್ಸಾಮ್ ಡೇಟನ್ನು ಕನ್ನಡದಾಗ ಬಿಟ್ಟಾರ. ಇಂಗ್ಲೀಷ್ನಾಗ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಕೇಳಾಕತ್ತಿದ್ರಿ ಸ್ನೇಹಿತರೆ. ನಾನ್ HKದು ಮತ್ತು HKದು ಏನಿದೆಯಲ್ಲ ನಿಮ್ಮದು ಎಕ್ಸಾಮ್ ಡೇಟ್ SDA FTA ಕಂಡಕ್ಟರ್ ಹುದ್ದೆಗಳು ಇನ್ನೂ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಕ್ಸಾಮ್ ಡೇಟ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂದ್ರಾಗ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊನ್ನೆ ನಡೆದ FDA ಪರೀಕ್ಷೆಯಲ್ಲಿ ಸಾಕಷ್ಟು ನಮ್ಮ ನೋಟ್ಸಿಂತ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ರೀ ಅಂದ್ರೆ ಶಾರ್ಟ್ಕಟ್ ನೋಟ್ಸು ಕೂಡ ಐತಿ. ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಅಂದ್ರೆ ಈಗ ಎಕ್ಸಾಮ್ ಸಮೀಪ ಬಂದವ್ರಿ. ಎಕ್ಸಾಮ್ ಸಮೀಪ ಬಂದಾಗ ನಿಮಗೆ ಕಡಿಮೆ ಸಮಯದಲ್ಲಿ ಎಲ್ಲ ಡೀಟೇಲ್ಸ್ ನೋಟ್ಸನ್ನು ಓದಕ್ಕೆ ಹಾಕಿರಂಗ್ರಿ. ಅಂಥದ್ರಲ್ಲಿ ನಿಮಗೆ ಇಲ್ಲಿ ಶಾರ್ಟ್ ನೋಟ್ಸು ಭಾಳ ಯೂಸ್ ಆಕವ್ರಿ. ಅವು ಕೂಡ ಇಲ್ಲಿ ನೋಡ್ರಿ. ಸ್ನೇಹಿತರ ಪರೀಕ್ಷೆಯಲ್ಲಿ ನಮ್ಮ ನೋಟ್ಸ್ನಲ್ಲಿ ಕೂಡ ಪ್ರಶ್ನೆಗಳು ಬಂದಿದ್ರಿ. ನೋಡ್ರಿ, ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿತ್ತು ಅಂತ ಕೇಳ್ತಾರೆ. ಸ್ನೇಹಿತರೆ, ಅಂತಾರಾಜ್ಯಕ್ಕೆ ಸಂಬಂಧಿಸಿದಂತೆ ಯಾವ ವಿಧಿ ಐತಪ್ಪ ಅಂದ್ರೆ 263ನೇ ವಿಧಿ ಐತ್ರಿ. ಅದು ಸರಿಯಾದ ಉತ್ತರ ರೀ. ಇದು ಕೂಡ ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಬಂದಿದ್ರಿ. ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸುತ್ತೇವೆ. ಸ್ನೇಹಿತರಲ್ಲಿ ನೋಡ್ಕೋಬಹುದು ನಮ್ಮ ನೋಟ್ಸ್ ರೀ. ನಮ್ಮ ನೋಟ್ಸ್ನಲ್ಲಿ ಬಂದ ಪ್ರಶ್ನೆಗಳು ಇನ್ನೂ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಯಾಕಂದ್ರೆ ನಿಮಗೆ ಇಲ್ಲಿ ನಾವು ಶಾರ್ಟ್ಕಟ್ ನೋಟ್ಸನ್ನು ಕೊಡ್ತೀವಿ ರೀ. ಶಾರ್ಟ್ಕಟ್ ನೋಟ್ಸ್ ಏನು ಇಂಪಾರ್ಟೆಂಟ್ ಅಪ್ಪ ಅಂತ ಆಲ್ರೆಡಿ ಹೇಳಿದ್ರಿ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೋದು ರೀ. ಡೀಟೇಲ್ಸ್ ನೋಟ್ಸ್ ರೀ. ಡೀಟೇಲ್ಸ್ ನೋಟ್ಸು ನೀವು ಒಂದು ಸಾರಿ ಓದಿಲ್ಲಪ್ಪ ಅಂದ್ರೆ ಡೀಟೇಲ್ಸ್ ನೋಟ್ಸು ಓದ್ಕೋರಿ. ಡೀಟೇಲ್ಸ್ ನೋಟ್ಸು ಪ್ಲಸ್ ಇದನ್ನು ಓದೋದ್ರಿಂದ ಆರಾಮಾಗಿ ನೀವು ಇಲ್ಲಿ ಸ್ಕೋರನ್ನು ಮಾಡ್ಕೋಬೋದು ರೀ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಆಲ್ರೆಡಿ ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್ SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್ ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಐತ್ರಿ. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ನ ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಇವು ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಸ್ನೇಹಿತರೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಬನ್ನಿ ಹಾಗಿದ್ರೆ ಈಗ ನಾನ್ HKದು ಮತ್ತು HKಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ನಾನ್ HK ನೋಡೋಣ. ಈಗ ನಾನ್ HKಗೆ ಸಂಬಂಧಿಸಿದಂತೆ ಮೊನ್ನೆ ಇವೆಲ್ಲ ಎಕ್ಸಾಮ್ ಮುಗಿದಾವ್ರಿ. ಈಗ ಮತ್ತೆ ರೀ 24/1/2026 ಈ ಎಕ್ಸಾಮ್ ಐತೆ ನೋಡ್ಕೋರಿ. ಇದು ಇಲಾಖೆ ಮತ್ತು ಸಂಸ್ಥೆಯಿಂದ ಯಾವ ಇಲಾಖೆ ಹುದ್ದೆಗಳನ್ನ ರಿಲೀಸ್ ಆಗಿತ್ತು, ಹುದ್ದೆ ಹೆಸರಿನಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಈ ಥರ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಭಾಳ ಇಂಪಾರ್ಟೆಂಟ್ ಭಾಳ ಜನ ಕೇಳಾಕತ್ತಿದ್ದು ಏನಪ್ಪ ಅಂದ್ರೆ ಕಿರಿಯ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ ಅಂದರೆ SDA ಆಗಿರ್ಬೋದು, FDA ಆಗಿರ್ಬೋದು, ಈ ಹುದ್ದೆಗಳಿಗೆ ಸಂಬಂಧಿಸಿ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಿಸಿದ ಎಕ್ಸಾಮ್ ಡೇಟ್ ಆಗುತ್ತೆ ರೀ. ಸ್ನೇಹಿತರೆ, ನೀವೇನಾದರೂ ನಾನ್ HK ಅಭ್ಯರ್ಥಿಗಳಾಗಿದ್ರಪ್ಪ ಅಂದ್ರೆ ಇಲ್ಲಿ ನೋಡ್ಕೋರಿ, ಇವೆಲ್ಲ ಕೂಡ ಇಲಾಖೆ ರೀ. ಈ ಇಲಾಖೆ ಅಂಡರ್ ಒಳಗೆ, ಯಾಕಂದ್ರೆ ಆಲ್ರೆಡಿ ಒಂದಿಷ್ಟು ಏನೈತಿ ಮಿಕ್ಸ್ ಹಾಕೊಂಡಿರ್ತಾರೆ. ಇಲಾಖೆ ಏನಿರುತ್ತೆ ಒಂದೊಂದು ಎರಡೆರಡು ಇಲಾಖೆಗೆ ಹುದ್ದೆ ಅಪ್ಲಿಕೇಶನ್ ಆಗಿರ್ತಿ. ಅವೆಲ್ಲ ಎಕ್ಸಾಮ್ ಯಾವಾಗ ಬರ್ತದೆ ಕೇಳಕತ್ತೀರಿ. ಸ್ನೇಹಿತರೆ, ಇಲ್ಲಿ ನೋಡ್ಕೋ, ನಿಮ್ಮದು ದ್ವಿತೀಯ ದರ್ಜೆ ಸಹಾಯಕ, SDA ಹುದ್ದೆಗಳಾಗಿರ್ಬೋದು, ಕಿರಿಯ ಸಹಾಯಕ ಆಗಿರ್ಬೋದು, ನಿರ್ವಾಹಕ ಹುದ್ದೆಗಳಾಗಿರ್ಬೋದು, ಅದೇ ರೀತಿ ಮಾಪನ ಹುದ್ದೆಗಳಾಗಿರ್ಬೋದು, ಆಪ್ರೇಟರ್ ಆಗಿರ್ಬೋದು, ಮತ್ತು ಅದೇ ರೀತಿ ಇಲ್ಲಿ ಇಲಾಖೆ ನೋಡ್ರಿ ದ್ವಿತೀಯ ದರ್ಜೆ ಸಹಾಯಕ, ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಐತಿ, ಇಲ್ಲಿ ಐತಿ. ಒಬ್ಬೊಬ್ರು ಇದಕ್ಕೂ ಕೂಡ ಹಾಕೊಂಡ್ರೆ ಇದಕ್ಕೂ ಕೂಡ ಹಾಕೊಂಡ್ರೆ, ಆದರೆ ಎಟ್ ಎ ಟೈಮ್ ಎಕ್ಸಾಮ್ ನಡೀತದ್ರಿ. ನಿಮ್ಮದು ಸ್ಕೋರನ್ನು ಆಧರಿಸಿ ನಿಮ್ದು ಜಾಬನ್ನು ಕೊಡ್ತಾರೆ. ಮತ್ತು ಇದಕ್ಕೆ ಬೇರೆ ಎಕ್ಸಾಮ್ ನಡೀತೈತಿ, ಇದಕ್ಕೆ ಬೇರೆ ಎಕ್ಸಾಮ್ ಅಂತ ಇಲ್ರಿ. ಒಂದೇ ಎಕ್ಸಾಮ್ದಾಗ ಸ್ಕೋರ್ ಜಾಸ್ತಿ ಆಗಿತ್ತಂದ್ರೆ ನಿಮ್ಮದು ಕೂಡ ಸೆಲೆಕ್ಷನ್ನ ಮಾಡ್ತಾರೆ. ಇವಕ್ಕೆ ಬಂದು ಎಕ್ಸಾಮ್ ನೋಡ್ರಿ 22/2/2026 ಎಕ್ಸಾಮ್ ಐತ್ರಿ. ಇನ್ನು ಯಾರ್ಯಾರು ಓದಾಕತ್ತಿಲ್ಲ ಸರಿಯಾಗಿ ಓದ್ರಿ. ಇನ್ನು ಟೈಮ್ ಐತ್ರಿ, ನಿಮಗೆ 2 ಮಂತ್ ಟೈಮ್ ಐತ್ರಿ. ಈತಲ್ಲ ಇನ್ನು ನಿಮ್ಮ ಕಡೆ ಏನಾದರೂ ಸ್ಟಡಿ ಮೆಟೀರಿಯಲ್ ಅಂದ್ರೆ ನಮ್ಮ ಕಡೆ ಡೀಟೇಲ್ಸ್ ನೋಟ್ಸ್ ಅದಾವೆ ಮತ್ತು ಅದ್ರ ಜೊತೆ ಶಾರ್ಟ್ ನೋಟ್ಸ್ ಎರಡೂ ಕೂಡ ತೊಗೋದ್ರಿಂದ ನಿಮಗೆ ಈಸಿಯಾಗಿ ಇಲ್ಲಿ ಎಲ್ಲ ಸಿಲೆಬಸ್ ಕವರನ್ನು ಮಾಡ್ಕೋಬೋದು ರೀ. ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ ಕೂಡ ನೋಟ್ಸನ್ನು ತೊಗೋರಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಿಮ್ಮದು ನಾನ್ HKಗೆ ಸಂಬಂಧಿಸಿದಂತೆ. ಈಗ ಇಂಗ್ಲೀಷ್ದಾಗ ನೋಡ್ಕೊಂಡ್ರಿ, ಒಂದಿಷ್ಟು ಟ್ರಾನ್ಸ್ಲೇಟ್ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಆಗ್ಯಾವ್ರಿ. ಇಲಾಖೆದ ಹೆಸರು ಕರೆಕ್ಟ್ ಬಂದಿಲ್ಲ ರೀ. ಬಟ್ ನಿಮ್ಮದು ಯಾವ ಹುದ್ದೆ ಅಂತ ಇಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರಪ್ಪ ಅಂದ್ರೆ ಇದನ್ನು ಕೊಟ್ಟಿರ್ತಾರೆ ರೀ. ನಿಮ್ಮದು ಕನ್ನಡದಾಗಿಲ್ಲ ರೀ, ಅಪ್ಲಿಕೇಶನ್ ಫಾರ್ಮ್ದಾಗ ಕನ್ನಡದಾಗಿಲ್ಲ. ಅದಕ್ಕೆ ಕೇಳಾಕತ್ತಿದ್ರೆ ಎಲ್ಲರೂ ಇಂಗ್ಲೀಷ್ದಾಗ ತಿಳಿಸ್ಕೊಟ್ರಿ ಅಂತೇಳಿ. ಇಲ್ಲಿ ನೋಡಿರಿ, ನಿಮ್ಮದು 2nd ಡಿವಿಷನ್ ಅಸಿಸ್ಟೆಂಟ್ ಏನಿದೆಯಲ್ಲ ಎಕ್ಸಾಮ್ ಬಂದು 22ನೇ ತಾರೀಕು ಐತ್ರಿ. ಇದು ಕೂಡ ಅವತ್ತೈತ್ರಿ. ಇಲ್ಲಿ 2 ರೀತಿ ಹುದ್ದೆಗಳಿದಿಲ್ಲ. ಇಲ್ಲಿ ಇಲಾಖೆ ಬೇರೆ ಬೇರೆ ಇದ್ರೂ ಕೂಡ ಎಕ್ಸಾಮ್ ಮಾತ್ರ ಅವತ್ತೇ ಇರುತ್ತೆ ರೀ. ಐತಲ್ಲ. ಇನ್ನು ಅದೇ ರೀತಿ
ನಿಮ್ಮದು ಕಂಡಕ್ಟರ್ ಹುದ್ದೆ ಏನೈತಲ್ಲ ಇದ್ರೊಳಗ್ರಿ KSRTCಗೆ ಸಂಬಂಧಿಸಿದಂತೆ ಅದು ಕೂಡ ಎಕ್ಸಾಮ್ 22/2/2026 ಇರ್ತದೆ ರೀ. ಎಕ್ಸಾಮ್ ಅಂತ ನೋಡ್ಕೋರಿ. ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ರೆ, ಯಾಕಂದ್ರೆ HKದಾಗ ಇದ್ದವರು HKಗೂ ಅಪ್ಲಿಕೇಶನ್ ಹಾಕ್ಬೋದ್ರಿ, ನಾನ್ HK ಕೂಡ ಹಾಕ್ಬೋದ್ರಿ. ಇವು ನಿಮ್ಮದು ಎಕ್ಸಾಮ್ ಡೇಟ್ ಆಗಿದ್ದವು ರೀ. ಇನ್ನು ನಾನ್ HK ನೋಡೋದಾದ್ರೆ ಇದು ನಾನ್ HKಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ನೋಡ್ಕೋರಿ. ಇಲ್ಲಿ ನಾನ್ HKದವ್ರು ನೋಡ್ಕೋರಿ. ನಾನ್ HKಗೆ ಸಂಬಂಧಿಸಿದಂತೆ 10/1/2026 ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ಐತೆ ನೋಡ್ಕೋರಿ. ಎಕ್ಸಾಮ್ ಟೈಮು ಕೂಡ ನೋಡ್ಕೋರಿ. 3ರಿಂದ 5 ಮಟ್ಟ ಐತ್ರಿ. ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರ ಬಿಟ್ಟ ತಕ್ಷಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಾಗ ಮತ್ತು ವಾಟ್ಸಪ್ ಗ್ರೂಪ್ದಾಗ ಹಾಕ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಕಮೆಂಟಲ್ಲಿ ಪಿನ್ ಮಾಡಲಾಗಿರುತ್ತೆ. ಪ್ರತಿಯೊಬ್ಬರು ಜಾಯ್ನಿಗೆ ಉಪಯುಕ್ತ ಮಾಹಿತಿ ಕೂಡ ನಿಮ್ಗೆ ಸಿಗ್ತಾ ಇರ್ತದೆ ರೀ. ಸ್ನೇಹಿತರೆ, ಇಲ್ಲಿ ನೋಡ್ಕೋರಿ. ಕಿರಿಯ ಅಧಿಕಾರಿ ಆಗಿರ್ಬೋದು, ಕಿರಿಯ ಅಭಿಯಂತರರು ಆಗಿರ್ಬೋದು, ಕಿರಿಯ ಅಭಿಯಂತರು ಎಲೆಕ್ಟ್ರಿಕ್ ಮೆಕ್ಯಾನಿಕಲ್ ಏನಿದ್ದಿಲ್ಲ ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ನೋಡ್ಕೋರಿ. 10/1/2026 3ರಿಂದ 5 ಗಂಟೆವರೆಗೂ ಕೂಡ ಇರ್ತೈತಿ. ಇದು ಬಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ರೀ. ಇವ್ರಿಗೆ ಮಾತ್ರ ಇರುತ್ತೆ ಅದು. ಇವ್ರು ಏನು ಕೊಟ್ಟಾರಲ್ಲ ಅವರಿಗೆ ಸಂಬಂಧಿಸಿದ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಬಟ್ ಇಲ್ಲಿ SDA FDAಗೆ ಅರ್ಜಿ ಸಲ್ಲಿಸಿದವ್ರಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಪತ್ರಿಕೆ ಇರಂಗಿಲ್ಲ ರೀ. ಇನ್ನು ಅದೇ ರೀತಿ ಮರುದಿನ ಅಂದ್ರೆ 11/1/2026 ನೋಡ್ರಿ, ಪ್ರಥಮ ದರ್ಜೆ ಸಹಾಯಕರು ಆಗಿರ್ಬೋದು. ಪ್ರಥಮ ದರ್ಜೆ ಸಹಾಯಕರೊಳಗೆ ಇಲ್ಲಿ ನೋಡ್ರಿ BDA ಇಲಾಖೆದವ್ರದ್ದು ಮತ್ತು ಅದೇ ರೀತಿ ತಾಂತ್ರಿಕ ಶಿಕ್ಷಣ ಇಲಾಖೆದವ್ರದ್ದು, ಕೃಷಿ ಮಾರುಕಟ್ಟೆದು ಬರುತ್ತೆ. ಅದೇ ರೀತಿ ಇವೆಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಯಾರ್ಯಾರು ಸಲ್ಲಿಸಿ ನೋಡ್ರಿ. ಇಲ್ಲಿ ಅದ ನೋಡ್ರಿ ಹುದ್ದೆಗಳು. ಸಹಾಯಕ ಆಗಿರ್ಬೋದು, ಸಹಾಯಕ ಗ್ರಂಥಪಾಲಕ ಆಗಿರ್ಬೋದು. ನಿಮ್ಮ ಎಲ್ಲ ಎಕ್ಸಾಮ್ ಏನು ಬಂದೈತೆ ನೋಡ್ರಿ 11/1/2026 ಅದಾವ್ರಿ. ಇಲ್ಲಿ ನೋಡ್ಕೋಬೋದು ಇವೆಲ್ಲ ಹುದ್ದೆಗಳಿಗೆ. ಮತ್ತು ಇಲ್ಲಿ ಒಂದಿಷ್ಟು ಕೆಳಗೆ ಒಂದಿಷ್ಟು ಅದ ರೀ. ಈ ಎಲ್ಲ ಹುದ್ದೆಗಳಿಗೆ 11/1/2026 ಎಕ್ಸಾಮ್ ಐತ್ರಿ. ಇನ್ನೊಂದು 10-12 ದಿವಸ ಟೈಮ್ ಐತ್ರಿ. ಯಾರ್ಯಾರು ಓದಾಕತ್ತಿಲ್ಲ ಓದ್ಕೋರಿ. ಶಾರ್ಟ್ ನೋಟ್ಸ್ ಇರ್ತಾವೆ, ಶಾರ್ಟ್ ನೋಟ್ಸ್ ಯೂಸ್ ಆಕಾವ, ಅವನಾದ್ರೂ ತೊಗೊಂಡು ಓದ್ಕೋರಿ. ಯಾಕಂದ್ರೆ ಈಗ ಆಲ್ರೆಡಿ ಓದಿರ್ತೀರಿ. ಈಗ ಲಾಸ್ಟ್ ಮೂಮೆಂಟ್ದಾಗ ಸಿಲೆಬಸ್ ಕವರ್ ಮಾಡ್ಕೋಬೇಕ್ರಿ. ಅಂದ್ರೆ ರಿವಿಷನ್ ಮಾಡ್ಕೋಬೇಕ್ರಿ. ರಿವಿಷನ್ ಮಾಡ್ಕೋಕ ನಿಮ್ಮ ಕಡೆ ಶಾರ್ಟ್ ನೋಟ್ಸ್ ಇದ್ರೆ ಅದನ್ನು ಓದ್ಕೋರಿ. ಇಲ್ಲಪ್ಪ ಅಂದ್ರೆ ನಮ್ಮ ಕಡೆ ಆದರೂ ಕೂಡ ಶಾರ್ಟ್ ನೋಟ್ಸ್ ಇರ್ತಾವೆ, ಅವನು ಕೂಡ ನೀವು ತೊಗೊಂಡು ಓದ್ಕೋಬೋದು ರೀ. ಇನ್ನು ಅದೇ ರೀತಿ 12ನೇ ತಾರೀಕಿಗೆ ಕೂಡ ಒಂದೈತಿ ಕಿರಿಯ ಅಧಿಕಾರಿ, ಉತ್ಪಾದನಾ ಅಧಿಕಾರಿ ಇವರಿಗೆ ಸಂಬಂಧಿಸಿದಂತೆ ಏನಿರ್ತಾರೆ ನಿರ್ದಿಷ್ಟ ಪತ್ರಿಕೆ ಏನಿರ್ತಾರೆ 2ನೇ ಪೇಪರ್ ಪತ್ರಿಕೆ 2 ಅಂತ ಇರ್ತದೆ ರೀ. ಇನ್ನು ಅದೇ ರೀತಿ ಇಂಪಾರ್ಟೆಂಟಾಗಿ ಮೇನ್ ಬರೋದ್ರಿ ದ್ವಿತೀಯ ದರ್ಜೆ ಸಹಾಯಕ, ಕಿರಿಯ ಸಹಾಯಕರಾಗಿರ್ಬೋದು, ಸಹಾಯಕ ಸಂಚಾರ ನಿರೀಕ್ಷಕರು, ಅದೇ ರೀತಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಬಂದು ನೋಡ್ರಿ. ಇದು ದೊಡ್ಡದೈತ್ರಿ, ಇದು ಕಾಣಂಗ್ರಿ, ಅದಕ್ಕೆ ಸ್ವಲ್ಪ ಜೂಮ್ ಮಾಡೋಣ. ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ 25/1/2026 ಎಕ್ಸಾಮ್ ಐತ್ರಿ. ಸಾಮಾನ್ಯ ಜ್ಞಾನ ಬೆಳಗ್ಗೆ 10:30ರಿಂದ 12:30ವರೆಗೂ ಕೂಡ ನಿಮ್ಮದು ಎಕ್ಸಾಮ್ ಇರುತ್ತೆ ರೀ. ಇಲ್ಲಿ ನೋಡ್ಕೋರಿ. ಇವೆಲ್ಲ ಹುದ್ದೆಗಳಿಗೆ ಇವು ಬಂದು ಇಲಾಖೆ ರೀ. ಯಾವ ಇಲಾಖೆಗೆ ಅರ್ಜಿ ಸಲ್ಲಿಸಿರಂತೆ ಇಲಾಖೆ ಮೊದಲು ಬರೆದಿರ್ತಾರೆ. ಇಲಾಖೆ ಆದಮೇಲೆ ನಿಮ್ಮದು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಿರಂತ ನೀವು ಅಪ್ಲಿಕೇಶನ್ ಫಾರ್ಮ್ದಾಗ ಇರ್ತದೆ ರೀ. ಇನ್ನು ನಿಮ್ಮದು ಈ ಹಾಲ್ ಟಿಕೆಟನ್ನು ಬಿಟ್ಟಲ್ರಿ. ಹಾಲ್ ಟಿಕೆಟನ್ನು ಬಿಟ್ಟ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ರೀ ಅದ್ರೊಳಗೆ ಯಾವತ್ತೈತೆ ನಿಮ್ದು ಎಕ್ಸಾಮ್ ಅಂತೇಳಿ. ಹಾಲ್ ಟಿಕೆಟ್ ಬಿಟ್ಟರೆ ನಮ್ಮ ಟೆಲಿಗ್ರಾಮ್ದಾಗ ಹಾಕಿರ್ತೀವಿ, ಹೋಗಿ ಜಾಯ್ನ್ ಆಗಿದ್ರಂದ ಬರ್ತದೆ ರೀ ನಿಮಗೂ. ಇನ್ನು ಅದೇ ರೀತಿ ಈ ಎಲ್ಲ ಹುದ್ದೆಗಳಿಗೆ ಅಲ್ಲಿ ನೋಡ್ರಿ, ಅಲ್ಲಿ ಮೇಲಿರೋ ಹುದ್ದೆಗಳಿಗೆ ಜೊತೆಗೆ ದ್ವಿತೀಯ ದರ್ಜೆ ಸಹಾಯಕರು ಕೂಡ 2 ಅದಾವ ರೀ. ಇಲ್ಲಿ ನೋಡ್ರಿ BDA ಇಲಾಖೆದಾಗ ಬಂದೈತ್ರಿ. ಇಲ್ಲಿ ಮತ್ತೆ ಯಾವುದಿದೆ ಇದು ಕೂಡ BDA ಇಲಾಖೆ ಒಳಗೈತ್ರಿ. ಮತ್ತು ಕೃಷಿ ಮಾರಾಟ ಇಲಾಖೆಯಲ್ಲಿ ಕೆಲವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲ ಐತ್ರಿ. ಇವ್ರದ್ದು ಕೂಡ ಎಕ್ಸಾಮ್ 25 ಎಲ್ಲರದ್ದು ಕೂಡ ಎಕ್ಸಾಮ್ ಅವತ್ತೇ ಇರುತ್ತೆ ರೀ. ನಿಮ್ದು ಇವಕ್ಕೆ ಬೇರೆ ಬೇರೆ ಎಕ್ಸಾಮ್ ಇರಲ್ಲ ರೀ. ಯಾಕಂದ್ರೆ ಕೆಲವು ಅಭ್ಯರ್ಥಿಗಳು ಏನು ಮಾಡಿರ್ತಾರೆ, ಇಲ್ಲಿ ಅವರು ಡಬಲ್ ಹುದ್ದೆಗಳ ಮೇಲೇನೂ ಕೂಡ ಹಾಕಿರ್ತಾರೆ. ಕೃಷಿ ಮಾರುಕಟ್ಟೆದು ಹಾಕಿರ್ತಾರೆ. ಅದೇ ರೀತಿ ನಿಮ್ದು ಇಲ್ಲಿ BDA ಇಲಾಖೆದು ಕೂಡ ಹಾಕಿರ್ತಾರೆ. 2 ಎಕ್ಸಾಮ್ ಬೇರೆ ಬೇರೆ ನಡೆಸ್ತಾರೆ ಅಂತ ಕೇಳಿದ್ರೆ ಇಲ್ಲ, ನಿಮ್ಮದು 2 ಕೂಡ ಒಂದೇ ದಿವಸ ಎಕ್ಸಾಮ ನಡೆಸ್ತಾರೆ ರೀ. ಮೊನ್ನೆದ್ದು ಸಾಮಾನ್ಯ ಜ್ಞಾನ ಎಕ್ಸಾಮ್ ಎಷ್ಟಕ್ಕೆ ಇರುತ್ತಪ್ಪ ಅಂದ್ರೆ 10:30ರಿಂದ 12:30 ಇರುತ್ತೆ. ಅದೇ ರೀತಿ ಅವತ್ತು ಮಧ್ಯಾಹ್ನ ನಿಮ್ಮದು 2:30ರಿಂದ 4:30 ಇವೆಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಿದೆಯಲ್ಲ ಅವತ್ತೇ ಎಕ್ಸಾಮ್ ಇರ್ತೀವಿ. ಒಂದೇ ಎಕ್ಸಾಮ ಪೇಪರ್ 1 ಪೇಪರ್ 2 ಎಕ್ಸಾಮ್ ಏನಿದೆಯಲ್ಲ ಒಂದೇ ದಿನದಲ್ಲಿ ಮುಗಿತಾರೆ ನಿಮ್ಮ 2 ಕೂಡ. ಸ್ನೇಹಿತರೆ, 11/1/2026 ಎಕ್ಸಾಮ್ ಅದಾವಲ್ಲ, ಯಾವೆಲ್ಲ ಎಕ್ಸಾಮ್ ಅದಾವು ನೇಮ್ ನೋಡ್ಕೋರಿ. ಇವು ನೇಮ್ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡುವಾಗ ವ್ಯತ್ಯಾಸಗಳಾಗ್ಯಾವ್ರಿ. ಇನ್ನೊಂದು ಸಾರಿ ಮತ್ತೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಗ್ರೂಪಲ್ಲಿ ಕೂಡ ಹಾಕ್ತೀವ್ರಿ. ಅದಕ್ಕಾಗಿ ಗ್ರೂಪಿಗೆ ಕೂಡ ಜಾಯ್ನ್ ಆಗಿರಿ. ಒಂದಿಷ್ಟು ಕರೆಕ್ಟ್ ಅದಾವ ರೀ, ಒಂದಿಷ್ಟು ತಪ್ಪುಗಳಾಗ್ಯಾವ್ರಿ. ಅವನು ಕೂಡ ತಿದ್ದುಪಡಿ ಮಾಡಿ ನಿಮ್ಮ ಗ್ರೂಪ್ನಾಗ ಕೂಡ ಹಾಕ್ತೀವ್ರಿ. ಇಲ್ಲೆಲ್ಲ ಕೆಳಗಡೆ ಕೂಡ ನೋಡ್ಕೋಬೋದ್ರಿ. ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ಮದು ಎಕ್ಸಾಮ್ ನಡೀತಾವ್ರಿ. ಈಗ ನೆಕ್ಸ್ಟ್ 11/1/2026 ಇವು ನಡೀತಾವ್ರಿ ಮೇಲಿನ. ಮತ್ತು ಅದೇ ರೀತಿ ನಿಮ್ಮದು ಪೇಪರ್ 1 ಪೇಪರ್ 2 ಇವೇನಿದೆಲ್ಲ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿರ್ಬೋದು. ಅದೇ ರೀತಿ ನಿಮ್ದು ಇಲ್ಲಿ ನಿರ್ವಾಹಕ ಹುದ್ದೆಗಳಾಗಿರ್ಬೋದು. ಅದೇ ರೀತಿ ನಿಮ್ದು ಇಲ್ಲಿ ಅಸಿಸ್ಟೆಂಟ್ಗಳಾಗಿರ್ಬೋದು. ಇವೆಲ್ಲ ಹುದ್ದೆಗಳು ಏನದಾವಲ್ಲ ಅದೇ ದಿನದಂದು ಪೇಪರ್ 1 ಮತ್ತು ಪೇಪರ್ 2 25/1/2026 2 ಕೂಡ ಎಕ್ಸಾಮು ಒಂದೇ ದಿನದಲ್ಲಿ ನಡೀತಾವ್ರಿ.
ಈ ಥರ ಇಲ್ಲಿ ಪೇಪರ್ 1 ಪೇಪರ್ 2ಗೆ ಏನಿರುತ್ತಲ್ಲ ಇಲ್ಲಿ ಜಿ ಕೆನೂ ಇಂಪಾರ್ಟೆಂಟ್ ರೀ, ಮತ್ತು ಅದೇ ರೀತಿ ಇಂಗ್ಲೀಷ್ ಮತ್ತು ಅದೇ ರೀತಿ ಕನ್ನಡ ಗ್ರಾಮರ್ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತಾವೆ ರೀ. ನಿಮ್ಮ ಕಡೆ ಏನಾರ ಈ ಸಿಲೆಬಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇಲ್ಲ ಅಂದ್ರೆ ನಮ್ಮ ಕಡೆ ಕೂಡ ನೋಟ್ಸ್ ಇರ್ತಾವೆ. 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಇವಕ್ಕೆ ಸಂಬಂಧಿಸಿದಂತೆ ಕಡಿಮೆ ಸಮಯದಲ್ಲಿ ಓದಕ್ಕಂತೇಳಿ ಶಾರ್ಟ್ ನೋಟ್ಸ್ ಇರ್ತಾವೆ, ಅವನು ತೆಗೆದುಕೊಂಡು ಕೂಡ ನೀವು ಓದ್ಬೋದು ರೀ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ಸಿಗೋಣ. ಶುಭ ದಿನ.